ಹೊಗೆ ಪರೀಕ್ಷಿಸಿ ಪರಿಸರ ಉಳಿಸಿ. ಹೆಚ್ಚುವರಿ ಆಯುಕ್ತ ಜೆ ಜ್ಞಾನೇಂದ್ರ ಕುಮಾರ್. ವಾಯುಮಾಲಿನ್ಯ ಪರೀಕ್ಷಾ ಕೇಂದ್ರ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪರಿಸರ ದಿನಾಚರಣೆ. ಕರ್ನಾಟಕ ವಾಯುಮಾಲಿನ್ಯ ಪರೀಕ್ಷಾ ಕೇಂದ್ರ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಾಂತಿನಗರದ ಸಾರಿಗೆ ಆಯುಕ್ತರ ಕಚೇರಿ ಮುಂಭಾಗದಲ್ಲಿ ಮೊದಲನೇ ವರ್ಷದ ಪರಿಸರ ದಿನಾಚರಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾರಿಗೆ ಇಲಾಖೆ ಹೆಚ್ಚುವರಿ ಆಯುಕ್ತರಾದ ಜೆ ಜ್ಞಾನೇಂದ್ರ ಕುಮಾರ್ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ, ಪ್ರತಿಯೊಬ್ಬರೂ ವಾಹನ ಹೊಗೆ ತಪಾಸಣೆ ಮಾಡುವ ಮೂಲಕ ಪರಿಸರವನ್ನು ಉಳಿಸಬೇಕು, ಹೆಚ್ಚು ಪ್ರಮಾಣದಲ್ಲಿ ಗಿಡಮರಗಳನ್ನು ಬಳಸುವ ಮೂಲಕ ಹೊಗೆರಹಿತ ಪರಿಸರವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. ಸಂಘದ ರಾಜ್ಯಾಧ್ಯಕ್ಷ ತಿಮ್ಮಿಗೌಡ, ಉಪಾಧ್ಯಕ್ಷರಾದ ಸತೀಶ್ ಜಿ ಗೌಡ, ಖಜಾಂಚಿ ಸತೀಶ್ ಕುಮಾರ್ ಮಾತನಾಡಿ, ವಾಹನ ಸವಾರರು ಮಾಲೀಕರು ಕಡ್ಡಾಯವಾಗಿ ವಾಹನ ತಪಾಸಣೆ ಮಾಡುವುದರಿಂದ ಪರಿಸರವನ್ನು ಉಳಿಸಬಹುದಾಗಿದೆ. ಜೊತೆಗೆ ವಾಹನದ ವಿಮೆ ಹಣವನ್ನು ಅಪಘಾತ ಸಂದರ್ಭದಲ್ಲಿ ಪಡೆಯಬಹುದು. ಕರ್ನಾಟಕ ರಾಜ್ಯದಲ್ಲಿ ಈ ವಾಹನ ಸವಾರರು ಮಾಲೀಕರು ತಪಾಸಣೆ ಮಾಡಿಸಬೇಕು, ಇದರಿಂದ ವಿಮೆ ಪಡೆಯಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಘವೇಂದ್ರ, ಚಿಕ್ಕಣ್ಣ ಮತ್ತಿತರರು ಭಾಗವಹಿಸಿದ್ದರು. ನವೆಂಬರ್ನಲ್ಲಿ ವಾಯು ಮಾಲಿನ್ಯದ ನಿಯಂತ್ರಣವನ್ನು ಮಾಡೋದಕ್ಕೆ ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ನಮ್ಮ ಇವರು ಈಗ ವಿಶ್ವ ಪರಿಸರದ ಅಂಗವಾಗಿ ಇದನ್ನು ಪೊಲ್ಯೂಷನನ್ನು ಚೆಕ್ ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಿಯಂತ್ರಣ ಮಾಡೋದಕ್ಕೆ ತಾವೆಲ್ಲರೂ ಕ್ರಮ ಕೈಗೊಂಡು ನಮ್ಮ ಬೆಂಗಳೂರು ಮತ್ತು ನಮ್ಮ ರಾಜ್ಯವನ್ನು ಮತ್ತು ಕ್ಲೈಮೇಟ್ ಚೇಂಜ್ನಲ್ಲಿ ಆಗ್ತಿರುವ ವೇರಿಯೇಷನ್ ಅನ್ನು ತಪ್ಪಿಸಲಿಕ್ಕೆ ನಮ್ದೆಲ್ಲ ಪ್ರತಿಯೊಬ್ಬರ ಟೋಕನ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಒನ್ ಇನ್ ದಿಸ್ ಅರ್ತ್. ಈ ವಾಯುಮಾಲಿನ್ಯ ಸಂಘದ ಪದಾಧಿಕಾರಿ ನಾನೇನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಸೇರ್ಬಿಟ್ಟು ಸೆಕ್ರೆಟರಿ ಎಲ್ಲರೂ ಬರ್ತಾ ಇದ್ದಾರೆ. ಇನ್ನು ಮುಂದೆ ಒಂದು ಸಲ ಇತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಈ RC ಬುಕ್ಕು ಆಮೇಲೆ ಸ್ಮಾರ್ಟ್ ಕಾರ್ಡ್ DL ಡಿಸ್ಟ್ರಿಬ್ಯೂಷನ್ ಆಗಬೇಕಂದ್ರೆ ನೀವು ಕೆಲವೊಂದು ಸಂಸ್ಥೆಗಳ ಜೊತೆಗೂಡಿ ಈ ಒಂದು ಪ್ರತಿಯೊಂದು DL ಜೊತೆಗೆ ಒಂದು ಹೂವಿನ ಗಿಡ, ಒಂದು ಹಣ್ಣಿನ ಗಿಡದ ಬೀಜ. ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ಕರ್ನಾಟಕ ವಾಯುಮಾಲಿನ್ಯ ತಪಾಸಣಾ ಕೇಂದ್ರದ ಮಾಲೀಕರ ಘಟಕದಿಂದ ಮಾತಾಡ್ತಾ ಇದ್ದೀನಿ. ಇದು ಏನು ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ, ಈಗ ಪರಿಸರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀವಿ. ಯಾಕೆ ಅಂದರೆ, ಈಗ ನಮ್ಮಲ್ಲಿ ಗಿಡಗಳೇ ಕಮ್ಮಿ ಇದೆ. ನಮ್ಮ ಬೆಂಗಳೂರಲ್ಲಿ ತುಂಬ ಗಾಳಿಗಿಂತ ಹೊಗೆನೇ ಜಾಸ್ತಿ ಇರೋದ್ರಿಂದ, ಮತ್ತು ಜನಗಳಿಗೆ ಎಮಿಷನ್ ಅಂದರೆ ಏನು ಅಂತ ಸ್ವಲ್ಪ ಗೊತ್ತಿಲ್ಲ. ಏನು ಗಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು, ಓಡಿಸ್ಬೇಕು ಅಷ್ಟೇ ಇರೋದು. ಅದರಿಂದ ಏನು ಮಾಡಿದ್ದೀವಿ ಅಂದರೆ, ಸ್ವಲ್ಪ ಅರಿವು ಮೂಡಿಸೋಣ ಜನಕ್ಕೆ, ಸ್ವಲ್ಪ ಗಿಡ ಬೆಳಲಿ, ಸ್ವಲ್ಪ ಪರಿಸರ ಉಳಿಲಿ, ಮತ್ತು ಎಮಿಷನ್ನು ಟೈಮಿಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಜನಗಳಿಗೆ ಅರಿವು ಮೂಡಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ನಮ್ಮ ಸಂಘದ ವತಿಯಿಂದ ಮೊದಲನೇ ವರ್ಷದ ಕಾರ್ಯಕ್ರಮ ಆಗಿದೆ. ಇನ್ನು ಮುಂದೆ ಇದು ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಕೂಡ ಮಾಡಿದ್ದೀವಿ. ಮುಂದಿನ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಇದನ್ನ ನಡೆಸ್ಕೊಂಡು ಹೋಗ್ತೀವಿ. ಈಗ ನಮ್ಮ ಅಧ್ಯಕ್ಷರಾದ ತಿಮ್ಮೇಗೌಡರು, ಮತ್ತೆ ಉಪಾಧ್ಯಕ್ಷರಾದ ರಾಜೇಗೌಡರು, ಮತ್ತೆ ನಮ್ಮ ಸತೀಶ್ ಅವರು, ನಮ್ಮ ಸಂಘದ ವತಿಯಿಂದ ಎಲ್ಲ ಸೇರಿದ್ದೀವಿ ಇಲ್ಲಿ. ಇನ್ನು ಮುಂದೆ ಇದು ಸ್ವಲ್ಪ ಜನಗಳಿಗೆ, ನಮ್ಮ ಜಾಯಿಂಟ್ ಕಮಿಷನರು, ಹೆಚ್ಚುವರಿ ಆಯುಕ್ತರು ಜ್ಞಾನೇಂದ್ರ ಕುಮಾರ್ ಸರ್ ಬಂದಿದ್ರು. ಇದನ್ನ ಉದ್ಘಾಟನೆ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ತಪಾಸಣಾ ಕೇಂದ್ರ ಮಾಲೀಕರ ಸಂಘದ ವತಿಯಿಂದ ಇವತ್ತು ಏನು ಎನ್ವೈರ್ಮೆಂಟ್ ಡೇ ಅಂತ ಮಾಡಿದ್ದೀವಿ, ಅದನ್ನು ಎಲ್ಲ ನಮ್ಮ ಮಾಲೀಕರು ಸೇರಿ ಮತ್ತು ನಮ್ಮ ಸಾರಿಗೆ ಜಂಟಿ ಸಾರಿಗೆ ಆಯುಕ್ತರಾದಂಥ ಜ್ಞಾನೇಂದ್ರ ಕುಮಾರ್ ಸರ್, ಮತ್ತು ಇಂದ್ರನಗರ ಆರ್ಟಿಒ ಸರ್ ಆದಂಥ ಕೃಷ್ಣಕುಮಾರ್ ನಂದನ್ ಅವರು, ಮತ್ತು ಕೋರಮಂಗಲ ಆರ್ಟಿಒ ಸರ್ ಅಂತ ದೀಪಕ್ ಸರ್ ಎಲ್ಲ, ಮತ್ತು ಎಲ್ಲ ನಮ್ಮ ಸ್ನೇಹಿತರು ಏನು ಸಂಘದ ವತಿಯಿಂದ ಎಲ್ಲರೂ ಬಂದಿದ್ರು, ಎಲ್ಲ ಮಾಲೀಕರು ಬಂದು ಇವತ್ತೇನು ಪರಿಸರನ ಉಳಿಸ್ಬೇಕು ಅಂತ ಉದ್ದೇಶದಿಂದ ಗಿಡ ಕೂಡ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು. ಎಲ್ಲ ಒಂದು 150 ಗಿಡದ ಮೇಲೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತು ಜನಗಳಿಗೆ ಏನಪ್ಪ ಅಂದರೆ, ಇವತ್ತು ಗಿಡ ಬೆಳೆಸಿದ್ರೆ ಪರಿಸರದಲ್ಲಿ ಏನೋ ಆಮ್ಲಜನಕವನ್ನು ಉತ್ಪಾದನೆ ಮಾಡುವಂಥ ಗಿಡಗಳನ್ನ ಕೊಟ್ಟಿದ್ದೀವಿ. ಹೊಂಗೆ ಗಿಡ ಇರ್ಬೋದು, ಬೇವು, ನೇರಳೆ, ಎಲ್ಲ ರೀತಿಯಾದಂಥ ಗಿಡಗಳನ್ನ ಕೊಟ್ಟಿದ್ದೀವಿ. ಇದು ಇನ್ನು ವರ್ಷಕ್ಕೆ ಇನ್ನೂ ಅದ್ದೂರಿಯಾಗಿ ಒಂದು
ಸಾವಿರಾರು ಗಿಡ ಕೊಡೋ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸಂಘದ ವತಿಯಿಂದ ಮಾಡ್ತೀವಿ. ಎಲ್ಲ ನಮ್ಮ ಸ್ನೇಹಿತರಾದಂಥ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಹೆಚ್ಚು ಎದ್ದೂರಿಯಿಂದ ಚೆನ್ನಾಗಿ ನಡೆದಿದೆ. ಥ್ಯಾಂಕ್ ಯು. ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ವತಿಯಿಂದ, ಅಂದ್ರೆ ನಮ್ಮ ಸಂಘ ಅಂದ್ರೆ ವಾಯು ಮಾಲಿನ್ಯ ತಪಾಸಣೆ ಕೇಂದ್ರ ಅಭಿವೃದ್ಧಿ ಸಂಘ ಅಂತ ನಾವು ಹೊಸದಾಗಿ ಮಾಡ್ಕೊಂಡಿದ್ದೀವಿ. ಇದರಿಂದ ನಾವು ಇವತ್ತು ಹಮ್ಮಿಕೊಂಡಿದ್ದೇನು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಮೊದಲನೇ ವರ್ಷದ್ದು ಹಮ್ಮಿಕೊಂಡಾಗ ಅಪಾರ ಸಾರಿಗೆ ಆಯುಕ್ತರಾದಂಥ ನಮ್ಮ ಜ್ಞಾನೇಂದ್ರ ಕುಮಾರ್ ಸರು, ಕೋರಮಂಗಲ ದೀಪಕ್ ಸರು, ಮತ್ತೆ ಇಂದಿರಾನಗರ RTO ಕೃಷ್ಣಣ್ಣನ್ ಸರ್ ಎಲ್ಲ ಬಂದು ಉದ್ಘಾಟನೆ ಮಾಡಿ ನಮ್ಮ ವತಿಯಿಂದ, ನಮ್ಮ ಸಂಘದ ವತಿಯಿಂದ ಒಂದು 150 ಗಿಡಗಳನ್ನು ಸಾರ್ವಜನಿಕವಾಗಿ ವಿತರಣೆ ಮಾಡಿರುತ್ತೇವೆ. ಅಂದ್ರೆ ಪರಿಸರ ಉಳಿಸಿ, ಗಿಡ ನೆಡಿ ಪರಿಸರ ಉಳಿಸಿ. ಯಾಕೆಂದ್ರೆ ಈಗ ಎಲ್ಲ ಗಾಡಿಗಳು ಹೆಚ್ಚಾಗಿ ಇರೋದ್ರಿಂದ ಹೊಗೆಗಳು ಟೈಮ್ಗೆ ಯಾರು ವಾಯು ಮಾಲಿನ್ಯ ತಪಾಸಣೆ ಕೇಂದ್ರ ಮಾಡಿ ಸರ್ಟಿಫಿಕೇಟ್ ತಗೊಳ್ತಾ ಇಲ್ಲ. ಹಂಗಾಗಿ ಅದರಿಂದ ಹೊಗೆಗಳು ಮಿತಿ ಮೀರಿ ಹೋಗ್ತಾ ಇರೋದ್ರಿಂದ ಬೆಂಗಳೂರು ತುಂಬಾ ಕ್ರೌಡ್ ಆಗ್ತಾ ಇರೋದ್ರಿಂದ ಈ ಒಂದು ಸಣ್ಣದಾಗಿ ನಾವು ಈಗ ಮೊದಲನೇ ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಹೋಯ್ತಾ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ನಮ್ಮ ಸಂಘದ ವತಿಯಿಂದ ಇನ್ನು ತುಂಬಾ ಮುಂದಕ್ಕೆ ಅಭಿವೃದ್ಧಿ ಮಾಡಿ, ಇನ್ನು ಜನಗಳಿಗೆ, ಇನ್ನು ಪಬ್ಲಿಕ್ಗೆ ತುಂಬಾ ವಿತರಣೆ ಮಾಡಿ ಇದನ್ನ ಅರಿವು ಮೂಡಿಸಬೇಕಾಗಿ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಸಣ್ಣದಾಗಿ ಕಾರ್ಯಕ್ರಮ ಮುಗಿಸ್ತೀವಿ. ವರ್ಷದ ಕಾರ್ಯಕ್ರಮ ಅನ್ನೋದ್ರಿಂದ ಸ್ವಲ್ಪ ಚಿಕ್ಕ ಮಟ್ಟಕ್ಕೆ ಒಂದು 10 ಶೆಡ್ ಹಾಕೊಂಡು ಮಾಡ್ತಿದೀವಿ. ಮುಂದಿನ ದಿನಗಳಲ್ಲಿ ನವೆಂಬರ್ ಅಲ್ಲಿ ಇದನ್ನ ಇನ್ನ ಹೆಚ್ಚು ಮಟ್ಟಕ್ಕೆ ಮಾಡೋಣ ಅಂತ ಇದೀವಿ. ಮತ್ತೆ ತುಂಬಾ ಎನ್ವೈರನ್ಮೆಂಟಲ್ ಹೋರಾಟಗಾರರು ತುಂಬಾ ಜನ ಇದ್ದಾರೆ. ಅವ್ರ ಜೊತೆ ಸೇರಿ ಗಿಡಗಳು ಕೊಡೋದ್ ಮಾತ್ರ ಇಲ್ದ್ರೆ ಕಾಡುಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿ ಇನ್ನ ಒಂದು 1000 ಗಟ್ಟಲೆ ಮರಗಳನ್ನ ನೆಡೋದು. ಮತ್ತೆ ಫ್ಯೂಚರ್ ಅಲ್ಲಿ ನಮ್ಮ ಇವತ್ತೇನು ಒಳ್ಳೆ ಗಾಳಿಯನ್ನ ತಗೋತಿದೀವಿ, ಇದೇನಂದ್ರೆ ನಮ್ಮ ಹಿರಿಯರು ಕೊಟ್ಟಿದ್ದು, ನಮ್ಮ ಫ್ಯೂಚರ್ ಜನರೇಷನ್ಗೆ ಇದನ್ನ ಹಂಗೆ ಕೊಡ್ತೀವಿ ಅನ್ನೋದಕ್ಕೆ ಆಲ್ಮೋಸ್ಟ್ ಒಂದು ನಮ್ಮ ಎಮಿಷನ್ ಟೆಸ್ಟ್ ಕಡೆಯಿಂದ, ನಮ್ಮ ಎಮಿಷನ್ ಟೆಸ್ಟ್ ಸಂಘದ ಕಡೆಯಿಂದ ಒಂದು ನಮ್ಮ ಟಾರ್ಗೆಟ್ ಇರೋದು ಇದು ಮೊದಲನೇ ವಾರ್ಡ 100-150 ಗಿಡಗಳಾಗಿದೆ. ಇದು ಒಂದು 1000ದಿಂದ 10,000 ಗಿಡಗಳು ಮಾಡ್ಬೇಕನ್ನೋದು ನಮ್ಮ ಇದುವಾಗಿದೆ. ಮುಂದಿನ ದಿನಗಳಲ್ಲಿ ಒಂದು 5 ವರ್ಷದಲ್ಲಿ ಇದನ್ನ ನಾವು ಅಚೀವ್ ಮಾಡ್ಬೇಕಂತ ನಿರ್ಧಾರ ತಗೊಂಡಿದೀವಿ. ಮಾಡ್ತೀವಿ. ಸತೀಶ್ ಅಂತ. ಇಂದು ಮೊದಲನೇ ವರ್ಷದ ಪರಿಸರ ದಿನಾಚರಣೆಯನ್ನು ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ನಾವು ಎಲ್ಲ ಸಾರ್ವಜನಿಕರಿಗೆ ಗಿಡಗಳು ಕೊಡುವಂಥದ್ದಾಗಿರ್ಬೋದು, ಹಾಗೆ ಅದ್ರ ಪರಿಸರದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ತಮ್ಕೊಂಡಿದ್ದೀವಿ. ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಒಂದು ಸಣ್ಣ ಮಟ್ಟದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮೇನ್ ನಮ್ಮ ಉದ್ದೇಶ ಏನಂದ್ರೆ ಮರ ಗಿಡಗಳನ್ನು ನೆಡಬೇಕು, ಪರಿಸರವನ್ನು ಉಳಿಸ್ಬೇಕು. ಯಾಕಂದ್ರೆ ಈಗ ವಾಹನದಿಂದ ಬರೋ ಹೊರಸೂಸುವಿಕೆ ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು, ಹೈಡ್ರೋಕಾರ್ಬನ್ ಇಂದ ತುಂಬಾ ಪೊಲ್ಯೂಷನ್ ಆಗ್ತಿದೆ. ಶುದ್ಧ ಗಾಳಿ ನಮಗೆ ಸಿಗ್ತಾ ಇಲ್ಲ. ಸೊ ಮರ ಗಿಡಗಳು ಹೆಚ್ಚಾಗಿ ನೆಡೋದ್ರಿಂದ ನಾವು ಒಂದು ಶುದ್ಧ ಗಾಳಿಯನ್ನ ಸಿಗುತ್ತೆ. ಮತ್ತೆ ಹಾಗೆ ಸಾರ್ವಜನಿಕರಲ್ಲಿ ಏನ್ ವಿನಂತಿ ಅನ್ನೋದಾದ್ರೆ ಪ್ರತಿ ವಾಹನ ಮಾಲೀಕರು ಅಷ್ಟೇ ಅವರ ವಾಹನವನ್ನು ಪ್ರತಿ 6 ತಿಂಗಳಿಗೊಮ್ಮೆ ವಾಹನ ಹೊರಸೂಸುವಿಕೆಯನ್ನು ತಪಾಸಣೆ ಮಾಡಿಸೋದ್ರಿಂದ ನಮ್ಮ ವಾಹನ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕಡಿಮೆ ಆಗೋದ್ರಿಂದ ಎಲ್ಲರಿಗೂ ಒಳ್ಳೆ ಶುದ್ಧ ಗಾಳಿ ಎಲ್ಲ ಇದಾಗುತ್ತೆ. ಮತ್ತೆ ನಿಮ್ಮ ವೆಹಿಕಲ್ ಕೂಡ ತುಂಬಾ ಮೈಲೇಜ್ ಆಗಿರ್ಬೋದು, ಎಲ್ಲಾ ತರದ್ರಲ್ಲಿ ನೇಚರ್ಗೆ ಒಂದು ತುಂಬಾ ಹೆಲ್ಪ್ ಮಾಡ್ದಂಗಾಗತ್ತೆ. ಸೊ ಹಾಗಾಗಿ ಈ ಮೊದಲನೇ ವರ್ಷ ನಮ್ಮ ಸಂಘದಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಾರಿಗೆ ಹೆಚ್ಚುವರಿ ಆಯುಕ್ತರಾದ ಜ್ಞಾನೇಂದ್ರ ಕುಮಾರ್ ಸರ್ ಆಗಿರ್ಬೋದು ಬಂದು ಉದ್ಘಾಟನೆ ಮಾಡಿದ್ದಾರೆ. ಸೊ ಹಾಗೆ ನಮ್ಮ ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರಾಗಿರ್ಬೋದು ತಿಮ್ಮೇಗೌಡರು, ಉಪಾಧ್ಯಕ್ಷರು, ಹಾಗೆ ರಾಜೇಗೌಡರು, ಸತೀಶ್ ಅವರಾಗಿರ್ಬೋದು, ಎಲ್ಲ ನಮ್ಮ ಸಂಘದಿಂದ ಎಲ್ಲ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಮ್ಮ ಎಲ್ಲ ಸಾರ್ವಜನಿಕರಾಗಿರ್ಲಿ, ಎಲ್ಲ ಪಬ್ಲಿಕ್ಗೆ ಇದರಿಂದ ತುಂಬಾ ಉಪಯೋಗ ಆಗೋ ರೀತಿಯಲ್ಲಿ ನಾವು ಇದನ್ನ ನಡೆಸ್ತೀವಿ ಮುಂದೆ ದಿವಸದಲ್ಲಿ.